ಕೇಂದ್ರ ಸರ್ಕಾರದ ವಿರುದ್ಧ ಸಿಜೆಪಿಯಿಂದ ಬೆಂಕಿ ಸ್ಟೇಟ್ಮೆಂಟ್ ಹೊರಬಂದಿದೆ. ಗೂಂಡಾಗಳನ್ನು ಕಳುಹಿಸಿ ಪ್ರತಿಭಟನೆ ದಿಕ್ಕು ತಪ್ಪಿಸಿದ್ದೇ ಕೇಂದ್ರ ಸರ್ಕಾರ ಅಂತ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದಿಪ್ಕೆಯಿಂದ ಈ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಜೆಪಿಯಿಂದ ಬೆಂಕಿ ಸ್ಟೇಟ್ಮೆಂಟ್. ಗೂಂಡಾಗಳನ್ನು ಕಳುಹಿಸಿ ಪ್ರತಿಭಟನೆ ದಿಕ್ಕು ತಪ್ಪಿಸಿದ್ದೇ ಕೇಂದ್ರ ಸರ್ಕಾರ ಅಂತ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದಿಪ್ಕೆಯಿಂದ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಶಾಂತಿಯುತವಾಗಿ ಸಾಗ್ತಾ ಇದ್ದಂತ ಈ ಪ್ರತಿಭಟನೆಯಲ್ಲಿ ಗೂಂಡಾಗಳನ್ನ ಕಳುಹಿಸಿದ್ದೇ ಕೇಂದ್ರ ಸರ್ಕಾರ ಅಂತ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದಿಪ್ಕೆಯಿಂದ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಪೊಲೀಸರೇ ಟ್ರಕ್ನಲ್ಲಿ ಕಲ್ಲುಗಳನ್ನು ತುಂಬಿಕೊಂಡು ಬರ್ತಾರೆ, ಅದಾದ ನಂತರದಲ್ಲಿ ಈ ಪ್ರತಿಭಟನೆ ಮತ್ತೊಂದು ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದಿಪ್ಕೆಯಿಂದ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಸ್ಫೋಟಕ ಆರೋಪ ಮಾಡಿದ್ದಾರೀಗ ಸಿಜೆಪಿಯ ಅಭಿಜಿತ್ ದಿಪ್ಕೆ. ಅಸಲಿಗೆ ಎಷ್ಟು ಭದ್ರತೆ ನಡುವೆ ಇಲ್ಲಿಗೆ ಹೇಗೆ ಬರ್ತೀವಿ ಕಲ್ಲು ಅನ್ನೋದೇ ಅನುಮಾನವಾಗ್ತಾ ಇದೆ. ಹಾಗಾದ್ರೆ ಇದು ಕೇಂದ್ರ ಸರ್ಕಾರದ ಕೈವಾಡವಲ್ಲವೇ ಅಂತ ಅಭಿಜಿತ್ ದಿಪ್ಕೆ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ನಡುವೆಯೂ ಇಲ್ಲಿಗೆ ಹೇಗೆ ಬರ್ತಿವೆ ಕಲ್ಲು ಮೂಲಭೂತ ಪ್ರಶ್ನೆ ಎತ್ತಿದ್ದಾರೀಗ ಸಿಜೆಪಿ ಸಂಸ್ಥಾಪಕ. ಕೇಂದ್ರ ಸರ್ಕಾರದ ವಿರುದ್ಧ ಸಿಜೆಪಿಯಿಂದ ಬೆಂಕಿ ಸ್ಟೇಟ್ಮೆಂಟ್ ಇದೀಗ. ಕೇಂದ್ರದ ಷಡ್ಯಂತ್ರ ಇದೆ ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಅಭಿಜಿತ್ ದಿಪ್ಕೆ. ಕೇಂದ್ರದ ಷಡ್ಯಂತ್ರ ಇದೆ ಇದು. ಶಾಂತಿಯುತವಾಗಿ ನಡೀತಾ ಇದ್ದಂತಹ ಹೋರಾಟದಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿದ್ದೇ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಹಿಂಸಾಚಾರವನ್ನ ಪ್ರಚೋದಿಸಲು ಬಿಜೆಪಿ ಗೂಂಡಾಗಳನ್ನ ಕಳುಹಿಸುತ್ತಿದೆ. ನಾವು ಕಳೆದ 1 ತಿಂಗಳಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ, ಆದರೆ ಇಂತಹ ಘಟನೆ ಆಗಿರಲಿಲ್ಲ. ಆದರೆ ಕೇಂದ್ರ ಸರ್ಕಾರದ ಷಡ್ಯಂತ್ರದಿಂದ 1 ತಿಂಗಳಿಂದ ಇಂತಹ ಘಟನೆ ಆಗಬಾರ್ದಿತ್ತು, ಈಗ ಆಗಿದೆ ಅಂತ ದೀಪ್ಕೆ ಅವರು ಹೇಳ್ತಾ ಇದ್ದಾರೆ. ಪೊಲೀಸರೇ ಟ್ರಕ್ನಲ್ಲಿ ಕಲ್ಲುಗಳನ್ನು ತುಂಬಿಕೊಂಡು ಬರ್ತಾರೆ, ಅದಾದ ನಂತರದಲ್ಲಿ ಅವರ ವಿರುದ್ಧ ಯಾರ್ಯಾರು ನಿಂತರೋ ಅವರ ಮೇಲೆ ಕಲ್ಲುಗಳನ್ನು ಎಸೆದಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೀಗ. ಸ್ಫೋಟಕ ಆರೋಪ ಮಾಡಿದ್ದಾರೆ ಸಿಜೆಪಿಯ ಅಭಿಜಿತ್ ದಿಪ್ಕೆ. ಅಸಲಿಗೆ ಇಷ್ಟು ಭದ್ರತೆ ನಡುವೆ ಇಲ್ಲಿಗೆ ಹೇಗೆ ಬರ್ತಿವೆ ಕಲ್ಲು ಬಡಿಗೆ ಅನ್ನೋ ಪ್ರಶ್ನೆ ಹಾಕಿದ್ದಾರೆ. ಜಂತರ್ ಮಂತರ್ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಇದೆ ಈಗ. ಇದರ ನಡುವೆಯೂ ಇಲ್ಲಿಗೆ ಹೇಗೆ ಬರ್ತಿವೆ ಕಲ್ಲು ಬಡಿಗೆ ಹೇಳಿ ಸಾರ್ ಅನ್ನೋ ಪ್ರಶ್ನೆ ಹಾಕಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ಗೆ. ಮೂಲಭೂತ ಪ್ರಶ್ನೆ ಎತ್ತಿದ್ದಾರೀಗ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದಿಪ್ಕೆ. ಕಣ್ಣೀರು ಹಾಕುವ ಮೂಲಕ ಬೆಂಕಿ ಸ್ಟೇಟ್ಮೆಂಟ್ ನೀಡಿದ್ದಾರೀಗ ಅಭಿಜಿತ್ ದಿಪ್ಕೆ. ಗೂಂಡಾಗಳನ್ನು ಕಳುಹಿಸಿ ಪ್ರತಿಭಟನೆ ದಿಕ್ಕು ತಪ್ಪಿದೆ. ಜಿರಳೆ ಕಾಟದಿಂದಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಕಡೆ ತಲೆನೋವಾಗಿ ಪರಿಣಮಿಸಿದೆ. ಇದರ ಮಧ್ಯೆ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದಿಪ್ಕೆ ಗಂಭೀರ ಆರೋಪವೊಂದನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಹಿಂಸಾಚಾರವನ್ನ ಪ್ರಚೋದಿಸಲು ಕೇಂದ್ರ ಸರ್ಕಾರವೇ ಈ ರೀತಿ ಮಾಡಿದೆ ಅನ್ನೋ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದ ಇಂತಹ ಯಾವುದೇ ದುರ್ಘಟನೆ ಆಗಿರಲಿಲ್ಲ, ಆದರೆ ಈ ಒಂದು ಪ್ರತಿಭಟನೆಯಲ್ಲಿ ಕಲ್ಲು ಬಡಿಗೆ ಹೇಗೆ ಬಂದವು ಅನ್ನೋ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಪೊಲೀಸರೇ ಟ್ರಕ್ನಲ್ಲಿ ಕಲ್ಲುಗಳನ್ನು ತುಂಬಿಕೊಂಡು ಬರ್ತಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಗೂಂಡಾಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ರೀತಿಯಾದಂಥ ಘಟನೆಗೆ ಕಾರಣವಾಗಿದ್ದಾರೆ ಅಂತ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದಿಪ್ಕೆ ಗಂಭೀರ ಆರೋಪ ಮಾಡಿದ್ದಾರೆ.